ಮನು ಪಾಟೀಲ್. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಇಂದು ಬಳ್ಳಾರಿಗೆ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವರು ಭೇಟಿಯನ್ನ ನೀಡಲಿದ್ದಾರೆ. ಮೃತ ಬಾಣಂತಿ ಸುಮಯ್ಯ ಮನೆಗೆ ಆರೋಗ್ಯ ಸಚಿವರು ಭೇಟಿಯನ್ನ ನೀಡ್ತಾರೆ. ಸಚಿವ ದಿನೇಶ್ ಗುಂಡೂರಾವ್ ಸುಮಯ್ಯ ಮನೆಗೆ ಭೇಟಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವರು. ಆರೋಗ್ಯ ಸಚಿವ ಕೂಡ್ಲಿಗಿ ಪಟ್ಟಣದ ಆಜಾದ್ ನಗರದಲ್ಲಿರುವಂತಹ ಸುಮಯ್ಯ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಗೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬಾಣಂತಿ ಸುಮಯ್ಯ ಮನೆಗೆ ಸಚಿವರು ಭೇಟಿಯನ್ನ ನೀಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಬೆತ್ತರಿಸ್ತಾ ಇತ್ತು ಕಂಟಿನ್ಯೂಸ್ ಆಗಿ. ಸೊ ಈ ಒಂದು ವಿಚಾರವಾಗಿ ಇದೀಗ ಆರೋಗ್ಯ ಸಚಿವರು ಅಲರ್ಟ್ ಆಗಿರುವಂತದ್ದು. ಬಾಣಂತಿಯ ಮನೆಗೆ ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸಚಿವರು. ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಒಂದು ರೀತಿಯಾಗಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಯಾಕಾಗಿ ಅಂತ ಹೇಳ್ಬಿಟ್ಟು ಸೊ ತನಿಖೆಯನ್ನ ಆರಂಭ ಮಾಡಿದಾಗ ಔಷಧಿಯಲ್ಲಿ ಏರುಪೇರಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ತು. ಜೊತೆಗೆ ವೈದ್ಯರ ನಿರ್ಲಕ್ಷ್ಯ ಅನ್ನುವಂತಹ ಮಾಹಿತಿಯನ್ನು ಕೂಡ ಸಿಕ್ತು. ನಮ್ಮ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂಸ್ ಆಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಸೊ ಇದಾದ ನಂತರ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ಬಾಣಂತಿಯ ಸುಮಯ್ಯ ಮನೆಗೆ ಇದೀಗ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಭೇಟಿಯನ್ನ ನೀಡಿ ಸಾಂತ್ವನ ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಇದಾಗಿದೆ. ವಿಚಾರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸುರೇಶ್, ಈ ಒಂದು ವಿಚಾರವಾಗಿ ಇದೀಗ ಸರ್ಕಾರ ಅಲರ್ಟ್ ಆಗಿರುವಂತದ್ದು. ಸಚಿವರು ಬಾಣಂತಿಯ ಮನೆಗೆ ಆಗಮಿಸ್ತಾ ಇದ್ದಾರೆ ಸಾಂತ್ವನವನ್ನ ನೀಡೋದಕ್ಕೆ. ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಬಹುದು ಮುಂದೆ ಈ ರೀತಿಯಾದಂತಹ ಅನಾಹುತಗಳು ಆಗದೆ ಇರೋದಕ್ಕೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ. ಏನು ಬಾಣಂತಿಯರ ಸರಣಿ ಸಾವಿನ ಪ್ರಕರಣ ಸಂಬಂಧಪಟ್ಟಂಗೆ ಕೂಡ್ಲಿಗಿಯ ಸುಮಯ್ಯ ಅವರ ಮನೆಗೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿಯನ್ನ ನೀಡ್ತಾ ಇರ್ತಕ್ಕಂಥದ್ದು. ಆ ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಆ ಸಾವಿಗೆ ಹೊಣೆ ಯಾರು ಮತ್ತೆ ಅದಕ್ಕೆ ನಿರ್ಲಕ್ಷ್ಯ ಯಾರು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಏನು ತಬ್ಬಲಿಯಾದಂತ ಮಗುವಿನ ಮುಂದಿನ ಭವಿಷ್ಯ ಏನು ಅಂತಕ್ಕಂಥದ್ರ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಮಾತಾಡಬೇಕಾಗಿದೆ. ಅದರ ಜೊತೆಗೆ ಆ ಮಗುವಿನ ಶಿಕ್ಷಣ, ಅದರ ಜೊತೆಗೆ ಆರೋಗ್ಯ ಮತ್ತು ಆ ಮಗುವಿನ ಲಾಲನೆ ಪಾಲನೆಗೆ ಸರ್ಕಾರ ಏನ್ ಕ್ರಮಗಳನ್ನ ತಗೊಳ್ತದೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ಏನು IV ದ್ರಾವಣದಿಂದ ಈ ಒಂದು ರೀತಿಯ ಸಾವುಗಳು ಸಂಭವಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸರಣಿ ಸಾವೇನಾಗಿದ್ದಾವೆ ಅದರಲ್ಲಿ 5ನೇ ಮಹಿಳೆ ಡೆತ್ ಆಗಿರ್ತಕ್ಕಂಥದ್ದು. ನಿನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಹಾಗಾಗಿ ಇವತ್ತು ಎಚ್ಚೆತ್ತಂತಹ ಸರ್ಕಾರ ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ್ಲಿಗಿಗೆ ಕಳಿಸ್ತಾ ಇರ್ತಕ್ಕಂಥದ್ದು. ಸುಮಯ್ಯ ಅವರ ಮನೆಗೆ ಭೇಟಿಯನ್ನ ನೀಡಿ ಕುಟುಂಬಸ್ಥರ ಬಳಿ ಚರ್ಚೆಯನ್ನ ನಡೆಸಲಿಕ್ಕೆ ಇರ್ತಕ್ಕಂಥದ್ದು. ಆಲ್ ರೈಟ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಕೊಂಬೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಕಾರ್ನಲ್ಲಿದ್ದ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್. ಮಗು ಸೇರಿ 4 ಆರ್ಟಿ ನಗರದ ಕಡೆ ಹೊರಟಿದ್ರು. ಈ ಒಂದು ಸಂದರ್ಭದಲ್ಲಿ ಕಾರಿನ ಮೇಲೆ ಬಿದ್ದಿದೆ ಬೃಹತ್ ಮರದ ಕೊಂಬೆ. ಇನ್ನು ಕಾರು ಮಧ್ಯ ರಸ್ತೆಯಲ್ಲಿದ್ದರಿಂದ ಫುಲ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಹಲಸೂರು ಗೇಟ್ ಸಂಚಾರ ಪೊಲೀಸರಿಂದ ವಾಹನವನ್ನ ತೆರವು ಕೂಡ ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಮಳೆಗಾಲ ಆರಂಭ ಆಯ್ತು ಅಂತ ಇದ್ದಂಗೆ ಮರಗಳನ್ನ ತೆರವು ಮಾಡಬೇಕು. ವಯಸ್ಸಾದ ಮರಗಳನ್ನ BBMP ಯಾವಾಗ ಇದ್ರ ಬಗ್ಗೆ ಆಸಕ್ತಿ ವಹಿಸುತ್ತೋ ಗೊತ್ತಿಲ್ಲ. ಏನಾದ್ರೂ ಅನಾಹುತ ಆಗ್ಬೇಕು, 1-2 ಪ್ರಾಣ ಹಾನಿಗಳಾಗಬೇಕು, ಅವಾಗಲೇ ಇವರೆಲ್ಲ ಅಲರ್ಟ್ ಆಗೋದು ಅನ್ಸುತ್ತೆ. ನೋಡಿ, ಬೃಹತ್ ಗಾತ್ರದ ಮರದ ಕೊಂಬೆ ಬಿದ್ದಿರುವಂತದ್ದು. ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸದ್ಯಕ್ಕೆ 4 ಕಾರ್ನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ. ಯಾರಿಗೂ ಕೂಡ ಏನು ಆಗಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್. ಸೊ ಇನ್ನಾದ್ರೂ BBMP ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ವಯಸ್ಸಾಗಿರುವ ಮರವನ್ನುಗಳನ್ನ ಕಡಿಯುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಅಮಾಯಕರ ಜೀವಗಳು ಬಲಿಯಾಗೋದು ತಪ್ಪುತ್ತೆ ಅಂತಾನೆ ಹೇಳ್ಬೋದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆಲ್ರೆಡಿ ಆ
ಕೊಂಬೆಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ವಯಸ್ಸಾಗಿರೋ ಮರ ಬೀಳ್ಬಹುದು ಅನ್ನುವಂಥದ್ದನ್ನ ನಾವೇ ಒಂದು ಗೆಸ್ ಮಾಡ್ಬೋದು. ಸೊ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಏನಾದ್ರೂ ಆದ ತಕ್ಷಣ, ಪ್ರಾಣಹಾನಿ ಆದ ತಕ್ಷಣ ಅಲ್ಲಿ ಹೋಗೋದು, ಆ ಪರಿಹಾರ ಧನ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದು, ಮುಗಿಸ್ಬಿಡೋದು. ಅಮಾಯಕ ಜೀವ ಬಲಿಯಾಗುತ್ತಲ್ವಾ, ಯಾರು ಹೊಣೆ ಅದಕ್ಕೆಲ್ಲ? ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ವಾಹನವನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಹಲಸೂರು ಪೊಲೀಸರು. ಈಗ ದಿನದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ವಿಚಾರವಾಗಿ ಗದಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ತಪಸ್ಸು ಮಾಡಿ ಕಟ್ಟಿರುವ ಪಕ್ಷವಿದು. ಬಿಜೆಪಿಯಲ್ಲಿನ ಸದ್ಯದ ಬೆಳವಣಿಗೆಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ. ಇದು ಶುದ್ಧೀಕರಣ ಆಗಬೇಕು ಅನ್ನೋದು ಕಾರ್ಯಕರ್ತರ ಅಪೇಕ್ಷೆವಿದ್ದು ಶುದ್ಧೀಕರಣ ಆಗತ್ತೆ ಎಂಬ ನಂಬಿಕೆ ಕೂಡ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಯಡಿಯೂರಪ್ಪ ಹಾಗೂ ಯತ್ನಾಳ್ ಮೇಲೆ ಪಾರ್ಟಿ ನಿಂತಿಲ್ಲ, ಸಿದ್ಧಾಂತದ ಮೇಲೆ ನಿಂತಿದೆ ಅಂತ ಹೇಳಿದ್ದಾರೆ. 1980ರಿಂದ ಈ ಪಕ್ಷವನ್ನು ಅದಕ್ಕಿಂತ ಮುಂಚೆ ಜನಸಂಘ ಇತ್ತು. ಈ ಪಾರ್ಟಿ ಕಟ್ಕೊಂಡ್ಬಂದಿರೋರಿಗೆ ಅವ್ರು ಅಷ್ಟು ಜನ ತಪಸ್ಸು ವಿಫಲ ಆಗಲ್ಲ, ಸರಿ ಹೋಗುತ್ತೆ. ಇವತ್ತಿನ ನಾಳೆ ಸರಿ ಹೋಗುತ್ತೆ. ಯಾರ್ಯಾರು ಇವಾಗ ನಮ್ಮದೇ ಸೊಪ್ಪು ಸರಿ ಇದೆ, ನಮ್ಮದೇ ಸರಿ ಇದೆ ಅಂತ ಅಂದ್ಕೊಂಡು ಹೋಗ್ತಿದ್ದಾರೋ ಅವ್ರು ಗಮನಿಸಬೇಕು. ಯಾರು ಸರಿ ಇದೆ, ಯಾರು ಸರಿ ಇಲ್ಲ ಅನ್ನೋದು ಕೇಂದ್ರದ ನಾಯಕರು ಗಮನಿಸ್ತಾರೆ, ಬದಲಾವಣೆ ಮಾಡೇ ಆಗತ್ತೆ. 1900 ಕೋಲಾರದ ಜಿಲ್ಲೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನ ನೀಡಿದ್ದಾರೆ. ಮುಳಬಾಗಿಲು ತಾಲೂಕಿನ ನಂಗಲಿ ಹಾಗೂ ನರಸಿಂಹ ತೀರ್ಥ ಬಳಿ ಆರೋಗ್ಯ ಇಲಾಖೆ ಕಟ್ಟಡ ಕಾಮಗಾರಿ ಚಾಲನೆ ನೀಡಿದ್ದಾರೆ. ನಂಗಲಿ ಗ್ರಾಮದಲ್ಲಿ 12.5 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಶಂಕುಸ್ಥಾಪನೆ ಕೂಡ ಮಾಡಲಾಯಿತು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.